ಪತ್ನಿ ಫುಟ್ಪಾತ್ನಲ್ಲಿ ಚಹಾ ಮಾರುತ್ತಿದ್ದಳು. ಅಚಾನಕ್ ಅವಳ ಗಂಡ ಮತ್ತೊಬ್ಬ ಹೆಂಡತಿಯೊಂದಿಗೆ ಅಲ್ಲಿಗೆ ಬಂದನು. ನಂತರ ನಡೆದದ್ದನ್ನು ನೋಡಿ ಮಾನವೀಯತೆಯೇ ಅತ್ತು ಬಿಟ್ಟಿತು. ಸ್ನೇಹಿತರೆ, ಇದು ಕೇವಲ ಚಹಾ ಅಂಗಡಿಯ ಕಥೆಯಲ್ಲ, ಇದು ಆ ಹೆಣ್ಣಿನ ಕತೆ. ಅವಳ ಕನಸುಗಳನ್ನು ಮುರಿದ, ಅವಳ ಜೀವನಕ್ಕೆ ದ್ರೋಹ ಮಾಡಿದ ಕತೆ. ಆದರೂ ಅವಳು ಧೈರ್ಯ ಕೆಡದೆ ಚಹಾ ಕುದಿಸಿ ಜಗತ್ತಿಗೆ ತೋರಿಸಿದಳು. ಬಡತನ ಎಂಬುದು ಸೋಲಲ್ಲ, ಮನುಷ್ಯ ಆಸೆಯನ್ನು ಕೈಬಿಟ್ಟಾಗ ಮಾತ್ರ ಸೋಲು ಅಂತ. ಇಂದು ನಾನು ನಿಮಗೆ ಒಂದು ನಿಜವಾದ ಘಟನೆ ಹೇಳಲಿದ್ದೇನೆ. ಈ ಕತೆ ನಿಮ್ಮ ಆತ್ಮವನ್ನೇ ಕದಲಿಸುತ್ತದೆ. ನಿಮ್ಮ ಹೃದಯದಲ್ಲಿ ಮಾನವೀಯತೆ ಜೀವಂತವಾಗಿದ್ದರೆ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಯಾಕಂದರೆ ಮುಂದೆ ನಡೆದದ್ದು ಇಡೀ ನಗರವನ್ನೇ ಅಳುವಂತೆ ಮಾಡಿತು. ಚಳಿಗಾಲದ ಸೌಮ್ಯ ಬಿಸಿಲಿತ್ತು. ನಗರದ ಅತ್ಯಂತ ಗಿಜುಗುಡುವ ರಸ್ತೆಯ ಫುಟ್ಪಾತ್ ಬದಿಯಲ್ಲಿ ಒಂದು ಸಣ್ಣ ಚಹಾ ತಳ್ಳುವ ಗಾಡಿ ಇತ್ತು. ಮರದ ಹಲಗೆಯ ಮೇಲೆ ಇಡಲಾದ ಹಳೆಯ ಸ್ಟವ್ನಿಂದ ಕುದಿಯುತ್ತಿದ್ದ ಚಹಾದ ಸುವಾಸನೆ ಹರಡುತ್ತಿತ್ತು. ಅದೇ ಗಾಡಿಯ ಹಿಂದೆ ನಿಂತಿದ್ದಳು ಸಾವಿತ್ರಿ. ಸುಮಾರು 26-27 ವರ್ಷದ ಯುವತಿ. ಗೋಧಿ ಬಣ್ಣದ ಮುಖ, ಕಣ್ಣುಗಳಲ್ಲಿ ವಿಚಿತ್ರವಾದ ದಣಿವು, ಆದರೆ ಮನಸ್ಸಿನಲ್ಲಿ ಅಪಾರ ಧೈರ್ಯ. ಅವಳ ಬೆರಳುಗಳು ಪ್ರತಿದಿನದ ಬಿಸಿ ಗಾಯಗಳಿಂದ ಸುಟ್ಟಿದ್ದವು. ಆದರೂ ಅವಳ ಮುಖದಿಂದ ನಗು ಎಂದಿಗೂ ಮಾಯವಾಗಿರಲಿಲ್ಲ. ಬರುವ ಪ್ರತಿಯೊಬ್ಬ ಗ್ರಾಹಕರಿಗೂ ಪ್ರೀತಿಯಿಂದ ಹೇಳ್ತಿದ್ಲು, ಅಣ್ಣ ಚಹಾ ಕುಡಿಯಿರಿ, ಇಂದು ವಿಶೇಷವಾದ ಶುಂಠಿ ಚಹಾ. ಅವಳ ಪಕ್ಕದಲ್ಲಿ ಕುಳಿತಿದ್ದನು 8 ವರ್ಷದ ಮಗ ರಾಹುಲ್. ಅವನು ಹಳೆಯ ಶಾಲಾ ಪುಸ್ತಕಗಳಲ್ಲಿ ಏನೋ ಬರೆಯುತ್ತಿದ್ದ. ಕೆಲವೊಮ್ಮೆ ಎದ್ದು ಗ್ರಾಹಕರಿಗೆ ನೀರು ಕೊಡುತ್ತಿದ್ದ. ಚಿಪ್ಸ್ ಪ್ಯಾಕೆಟ್ ತೆಗೆದು ಹೇಳುತ್ತಿದ್ದ, ಅಂಕಲ್ ಇದನ್ನು ತೆಗೆದುಕೊಳ್ಳಿ, ಇದು ತುಂಬಾ ಫ್ರೆಶ್. ರಾಹುಲ್ನ ಮುಗ್ಧ ಮುಖವನ್ನ ನೋಡಿ ಪ್ರತಿಯೊಬ್ಬರು ಅವನನ್ನ ಮುದ್ದು ಮಾಡುತ್ತಿದ್ದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಪ್ರತಿ ಸಂಜೆ ಗಾಡಿ ಮುಚ್ಚಿದ ನಂತರ ಸಾವಿತ್ರಿ ಮತ್ತು ರಾಹುಲ್ ಒಂದು ಮುರಿದ ಚಿಕ್ಕ ಬಾಡಿಗೆ ಕೋಣೆಗೆ ಮರಳುತ್ತಾರೆ. ಅಲ್ಲಿ ಫ್ಯಾನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ವಿದ್ಯುತ್ ಕೂಡ ಪ್ರತಿದಿನ ಸಿಗೋದಿಲ್ಲ. ಕೆಲವೊಮ್ಮೆ ಸಾವಿತ್ರಿ ಒಂಟಿಯಾಗಿ ಕುಳಿತು ಮೌನವಾಗಿ ಅಳುತ್ತಿದ್ದಳು. ಆದರೆ ರಾಹುಲ್ ನೋಡಿದ ತಕ್ಷಣ ಕಣ್ಣೀರು ಒರೆಸಿಕೊಂಡು ಬಿಡುತ್ತಿದ್ದಳು. ಅಮ್ಮ, ಯಾಕೆ ಅಳ್ತಾ ಇದ್ಯಾ? ಇಲ್ಲ ಕಂದ, ಹೊಗೆ ಕಣ್ಣಿಗೆ ಹೋಯಿತು. ಆದರೆ ನಿಜವಾದ ಹೊಗೆ ಅವಳ ಜೀವನದ್ದಾಗಿತ್ತು. ಅದು ಅವಳ ಸಂತೋಷವನ್ನು ಬಹಳ ಹಿಂದೆಯೇ ಸುಟ್ಟು ಹಾಕಿತ್ತು. ಕೆಲ ವರ್ಷಗಳ ಹಿಂದೆ ಇದೇ ಪಾದಚಾರಿ ಮಾರ್ಗದಲ್ಲಿ ಸಾವಿತ್ರಿ ಮತ್ತು ಅವಳ ಗಂಡ ಅಮನ್ ಒಟ್ಟಿಗೆ ಚಹಾ ಗಾಡಿ ನಡೆಸ್ತಿದ್ರು. ಇಬ್ಬರೂ ಸೇರಿ ಹಗಲು ರಾತ್ರಿ ದುಡಿಯುತ್ತಿದ್ದರು. ಒಂದು ದಿನ ಸಣ್ಣ ಅಂಗಡಿ ತೆಗೆಯುವ ಕನಸು ಅವರಿಗಿತ್ತು. ಅಮನ್ ಬಹಳ ಹಸನ್ಮುಖ ವ್ಯಕ್ತಿ, ಪರ್ವತ ಪ್ರದೇಶದ ಹುಡುಗ, ಕಣ್ಣುಗಳಲ್ಲಿ ಹೊಳಪು, ಧ್ವನಿಯಲ್ಲಿ ಮೃದುತನ. ಸಾವಿತ್ರಿ ಆಗಾಗ ಹೇಳುತ್ತಿದ್ದಳು, ನಾವಿಬ್ಬರೂ ಸೇರಿ ಏನಾದರೂ ಸಾಧಿಸೋಣ. ಅಮನ್ ನಗುತ್ತಾ ಹೇಳುತ್ತಿದ್ದ, ನೀನು ಜೊತೆ ಇದ್ರೆ ನನಗೆ ಯಾವ ಭಯವೂ ಇಲ್ಲ. ಆದರೆ ಜೀವನ ಯಾವಾಗ ತಿರುವು ತಗೊಳ್ಳುತ್ತದೋ ಯಾರಿಗೂ ಗೊತ್ತಿಲ್ಲ. ಒಂದು ದಿನ ಚಹಾ ಕುಡಿಯಲು ಬಂದಳು ಒಬ್ಬ ಶ್ರೀಮಂತ ಹುಡುಗಿ ರಿಯಾ. ಅತ್ಯಂತ ಸುಂದರ, ದುಬಾರಿ ಕಾರು, ದುಬಾರಿ ಬಟ್ಟೆಗಳು. ಅಮನ್ ಅವಳ ಮಾತು, ಅವಳ ನಡೆನುಡಿಗೆ ಮಾರು ಹೋಗಿದ್ದ. ರಿಯಾ ಪ್ರತಿದಿನ ಬರಲು ಆರಂಭಿಸಿದಳು. ಮೊದಲು ಚಹಾ, ನಂತರ ಮಾತು, ನಂತರ ನಗು. ಸಾವಿತ್ರಿಗೆ ಇದು ಒಳ್ಳೆಯದಾಗಿ ಕಾಣಲಿಲ್ಲ. ಆದರೂ ಅವಳು ನಂಬಿಕೆಯನ್ನು ಬಿಡಲಿಲ್ಲ. ನಿಧಾನವಾಗಿ ರಿಯಾ ಅಮನ್ ಮೇಲೆ ಮಾಯೆ ಬೀಸಿದಳು. ಒಂದು ದಿನ ಅಮನ್ ಸಾವಿತ್ರಿಗೆ ಹೇಳಿದ, ರಿಯಾ ನನ್ನನ್ನು ತುಂಬ ಇಷ್ಟಪಡ್ತಾಳೆ. ಅವಳು ಹೇಳ್ತಾಳೆ, ದೊಡ್ಡ ಅಂಗಡಿ, ಮನೆ, ಕಾರು ಎಲ್ಲವನ್ನೂ ಕೊಡ್ತೀನಿ ಅಂತ. ಸಾವಿತ್ರಿ ಕ್ಷಣ ಕಾಲ ಮೌನವಾಗಿದ್ದು ಕೇಳಿದಳು. ಹಾಗಾದರೆ ನಾನು? ಅಮನ್ ಕಣ್ಣು ತಿರುಗಿಸಿಕೊಂಡು ಹೇಳಿದ, ನನಗೆ ತುಂಬ ಹಣ ಬರ್ತದೆ, ಎಲ್ಲವೂ ಸರಿ ಆಗ್ತದೆ. ರಿಯಾ ನನ್ನನ್ನು ಮದುವೆಯಾಗೋಕ್ಕೆ ಬಯಸುತ್ತಾಳೆ. ಸಾವಿತ್ರಿಯ ಹೃದಯ ಚೂರಾಗಿ ಹೋಯಿತು. ಮದುವೆ? ನಾನು ನಿನ್ನ ಹೆಂಡತಿ ಅಲ್ವಾ? ಅಮನ್ ಮೌನವಾಗಿದ್ದ. ಸ್ವಲ್ಪ ಹೊತ್ತಿನ ನಂತರ ಹೇಳಿದ, ಸಾವಿತ್ರಿ, ಬಡತನದಿಂದ ನಾನು ತುಂಬ ಬೇಸತ್ತು ಹೋಗಿದ್ದೇನೆ. ನನಗೆ ಇನ್ನೊಂದು ಅವಕಾಶ ಬೇಕು. ನಾನು ರಿಯಾಳನ್ನು ಮದುವೆ ಆಗ್ತೀನಿ. ಆ ರಾತ್ರಿ ಸಾವಿತ್ರಿ ಮೊದಲ ಬಾರಿಗೆ ಅರಿತುಕೊಂಡಳು, ಕೆಲವೊಮ್ಮೆ ಮನುಷ್ಯ ಹಣಕ್ಕಾಗಿ ತನ್ನದೇ ಹೃದಯವನ್ನು ಕೊಂದು ಬಿಡುತ್ತಾನೆ. ಮರುದಿನವೇ ಅಮನ್ ರಿಯಾಳೊಂದಿಗೆ ಹೊರಟು ಹೋದ. ಸಾವಿತ್ರಿ ಸಂಪೂರ್ಣ ಮುರಿದು ಹೋದಳು. ಆದರೆ ಅವಳು ತೀರ್ಮಾನಿಸಿದಳು, ನಾನು ಸೋಲ್ಬಾರ್ದು. ಅಮನ್ ಬಿಟ್ಟು ಹೋದ ಮರುದಿನವೇ ಅವಳಿಗೆ ತಿಳಿಯಿತು ತಾನು ಗರ್ಭಿಣಿ ಎಂದು. ಆದರೂ ಅವಳು ಧೃತಿಗೆಡದೆ ತುಂಬ ಕಷ್ಟಪಟ್ಟು ತನ್ನ ಹೊಟ್ಟೆಯಲ್ಲಿರುವ ಕಂದನನ್ನು ಜೋಪಾನವಾಗಿ ಭೂಮಿಗೆ ತಂದಿದ್ದಳು. ಅವಳಿಗೆ ಗಂಡು ಮಗುವಾಗಿತ್ತು. ತನ್ನ ಮಗನನ್ನು ಜಗತ್ತಿನ ಮುಂದೆ ತಲೆ ತಗ್ಗಿಸಬಾರ್ದು ಅಂತ ನಿರ್ಧಾರ ಮಾಡಿದಳು.
ಆ ದಿನದಿಂದಲೇ ಅವಳು ಚಹಾ ಗಾಡಿಯನ್ನು ಒಬ್ಬಳೇ ನಡೆಸಲು ಆರಂಭಿಸಿದಳು. 7-8 ವರ್ಷಗಳು ಕಳೆದಿದ್ದವು. ಜನರು ಹೇಳುತ್ತಿದ್ರು, ಅಮನೀಗ ಬಹಳ ಸಂತೋಷವಾಗಿದ್ದಾನೆ. ಅಂಗಡಿಗಳು, ಕಾರುಗಳು, ಐಶ್ವರ್ಯವಂತ ಜೀವನ. ಸಾವಿತ್ರಿ ಏನೂ ಹೇಳಲಿಲ್ಲ. ನಗುತ್ತಾ ಹೇಳುತ್ತಿದ್ದಳು, ದೇವರು ಎಲ್ಲವನ್ನ ನೋಡುತ್ತಿದ್ದಾನೆ. ಆ ದಿನವೂ ಸಾವಿತ್ರಿ ಚಹಾ ಮಾಡ್ತಿದ್ಲು. ತುಂಬ ಜನ ಇದ್ದರು. ರಾಹುಲ್ ನೀರು ತರಲು ಹೋಗ್ತಿದ್ದ. ಅಷ್ಟರಲ್ಲಿ ಅಚಾನಕ್ ರಸ್ತೆಯ ಇನ್ನೊಂದು ಬದಿಯಲ್ಲಿ ಒಂದು ಝಳಪಿಸುವ ಕಾರು ನಿಂತಿತು. ಅದರೊಳಗಿಂದ ಇಳಿದವನು ಸೂಟು ಬೂಟು, ಸನ್ಗ್ಲಾಸ್, ಚೆನ್ನಾಗಿ ಸೆಟ್ ಮಾಡಿದ ಕೂದಲು. ಅಮನ್. ಅವನ ಪಕ್ಕದಲ್ಲಿ ನಿಂತಿದ್ದಳು ಅವನ 2ನೇ ಹೆಂಡತಿ ರಿಯಾ. ಕೈಯಲ್ಲಿ ವಜ್ರಗಳ ಝಳಪು, ಕುತ್ತಿಗೆಯಲ್ಲಿ ದುಬಾರಿ ಸರ, ಮುಖದಲ್ಲಿ ಅಹಂಕಾರ. ಇಬ್ಬರು ನಿಧಾನವಾಗಿ ಸಾವಿತ್ರಿಯ ಚಹಾ ಗಾಡಿಯ ಕಡೆಗೆ ಬಂದರು. ಸಾವಿತ್ರಿ ಅವರನ್ನ ನೋಡಿ ಕಣ್ಣುಗಳನ್ನ ಕೆಳಗಿಳಿಸಿದಳು. ಅವಳ ಕೈಗಳು ನಡುಗುತ್ತಿದ್ದವು. ಹೃದಯ ವೇಗವಾಗಿ ಬಡಿಯಿತು. ರಾಹುಲ್ ಆಶ್ಚರ್ಯದಿಂದ ಕೇಳಿದ, ಅಮ್ಮ, ಇವ್ರು ಯಾರು? ಸಾವಿತ್ರಿ ಏನೂ ಹೇಳಲಿಲ್ಲ. ಉಸಿರಾಟ ವೇಗವಾಯಿತು. ಅಮನ್ ಗಾಡಿಯ ಮುಂದೆ ಬಂದು ನಿಂತನು. 8 ವರ್ಷಗಳ ನಂತರ ಮೊದಲ ಬಾರಿಗೆ ಇಬ್ಬರು ಮುಖಾಮುಖಿಯಾದರು. ಅಮನ್ ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು, ಹೇಗಿದೆಯಾ ಸಾವಿತ್ರಿ? ಸಾವಿತ್ರಿ ನಿಧಾನವಾಗಿ ಉತ್ತರಿಸಿದಳು, ಚೆನ್ನಾಗಿದ್ದೀನಿ, ದೇವರ ಕೃಪೆಯಿಂದ. ರಿಯಾ ನಗುತ್ತಾ ಹೇಳಿದಳು, ಅಯ್ಯೋ, ನೀನಿನ್ನು ಫುಟ್ಪಾತಲ್ಲೇ ಚಹಾ ಮಾಡ್ತಾ ಇದೆಯಾ? ಎಷ್ಟು ಸ್ಟ್ರಗಲ್ ಅಲ್ವಾ? ಸಾವಿತ್ರಿ ಮೌನವಾಗಿದ್ದಳು. ಆದರೆ ಅವಳ ಕಣ್ಣುಗಳು ಎಲ್ಲವನ್ನು ಹೇಳುತ್ತಿದ್ದವು. ನೀನು ಖುಷಿಯಾಗಿದ್ಯಾ? ನಿನಗೆ ಏನು ಸಿಕ್ಕಿತು? ಅಷ್ಟರಲ್ಲಿ ಪಾದಾಚಾರಿ ಮಾರ್ಗದ ಮೇಲೆ ಮೌನ ಆವರಿಸಿತು. ಅಷ್ಟರಲ್ಲಿ ಚಹಾ ಕುಡಿಯುತ್ತಿದ್ದವರು ಎಲ್ಲರೂ ನಿಂತು ನೋಡಲು ಆರಂಭಿಸಿದರು. ಸಾವಿತ್ರಿಯ ಕೈಗಳು ನಿಧಾನವಾಗಿ ನಡುಗತೊಡಗಿದವು. ಸ್ಟವ್ ಮೇಲೆ ಕುದಿಯುತ್ತಿದ್ದ ಚಹಾದ ಶಬ್ದ ಒಡೆದ ಹೃದಯದ ಧ್ವನಿಯಂತೆ ಕೇಳಿಸುತ್ತಿತ್ತು. ಅಮನ್ ಗಂಭೀರವಾಗಿ ಉಸಿರು ಬಿಟ್ಟು ಕೇಳಿದನು, ಈ ಮಗು ಯಾರು? ಸಾವಿತ್ರಿ ನೋವಿನಿಂದ ತುಂಬಿದರೂ ಅತಿ ಶಾಂತ ಧ್ವನಿಯಲ್ಲಿ ಉತ್ತರಿಸಿದಳು, ನಿನ್ನ ಮಗ ರಾಹುಲ್. ಅಮನ್ ಕಲ್ಲಿನಂತೆ ನಿಂತು ಹೋದ. ಅವನ ಕಣ್ಣುಗಳು ಅಗಲವಾದವು. ಮುಖದಲ್ಲಿ ಅಚ್ಚರಿ, ಸ್ವಲ್ಪ ಪಶ್ಚಾತ್ತಾಪದ ನೆರಳು. ಆದರೆ ಅದಕ್ಕೂ ಮುಂಚೆ ರಿಯಾ ಜೋರಾಗಿ ಹೇಳಿದಳು, ಓ ಪ್ಲೀಸ್, ಡ್ರಾಮಾ ಮಾಡಬೇಡ ಅಮನ್. ಮೊದಲೇ ಹೇಳಬೇಕಿತ್ತು, ನಿನ್ನ ಬಳಿ ಬ್ಯಾಗೇಜ್ ಕೂಡ ಇದೆ ಅಂತ. ಜನಸಮೂಹದಲ್ಲಿ ಸಣ್ಣ ಗುಣುಗುಣು ಶುರುವಾಯಿತು. ರಾಹುಲ್ ಮೌನವಾಗಿ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಪ್ರಶ್ನೆಗಳ ಬಿರುಗಾಳಿ. ಅಮ್ಮ, ಇವರು ನನ್ನ ಅಪ್ಪನಾ? ಸಾವಿತ್ರಿ ಉತ್ತರಿಸುವಷ್ಟರಲ್ಲಿ ಅಮನ್ ಆತುರದಿಂದ ಹೇಳಿದನು, ರಾಹುಲ್, ನಾನು. ರಿಯಾ ಮಾತು ಕತ್ತರಿಸಿ ಚಿಟಿಕೆ ಹೊಡೆದು ಹೇಳಿದಳು, ಸಾಕು ಅಮನ್, ಇಲ್ಲಿ ನಿಲ್ಲೋದು ಸಾಕು. ಇಷ್ಟು ಜನರ ಮುಂದೆ ನಾನು ಅವಮಾನವಾಗಿಸಿಕೊಳ್ಳಲ್ಲ. ಇವರಿಗೆ ಇಷ್ಟವಾದ ಜೀವನ ಇದೆ ಅಂದರೆ ನಾವ್ಯಾಕೆ ಮಧ್ಯೆ ತಲೆ ಹಾಕಬೇಕು? ಅಮನ್ ಮೌನವಾಗಿದ್ದ. ಅವನು ಕೇವಲ ರಾಹುಲ್ನನ್ನು ನೋಡುತ್ತಿದ್ದ. ರಾಹುಲ್ ನಿಧಾನವಾಗಿ ಕೇಳಿದನು, ಅಪ್ಪ, ನೀವು ನನ್ನನ್ನು ಬಿಟ್ಟು ಯಾಕೆ ಹೋದ್ರಿ? ಆ ಪ್ರಶ್ನೆ ಕೇಳುತ್ತಿದ್ದಂತೆ ಅಮನ್ನ ಗಂಟಲು ಒಣಗಿ ಹೋಯಿತು. ಅವನಿಗೆ ಉತ್ತರವೇ ಗೊತ್ತಿರಲಿಲ್ಲ. ಆದರೆ ಅವನ ಮೌನವೇ ಎಲ್ಲವನ್ನೂ ಹೇಳಿಬಿಟ್ಟಿತು. ಹಣ ಅವನಿಗೆ ಮನುಷ್ಯನಿಗಿಂತ ದೊಡ್ಡದಾಗಿತ್ತು. ಸಾವಿತ್ರಿ ಮಗನ ಕೈ ಹಿಡಿದು ಅವನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದಳು, ಮಗನೇ, ಎಲ್ಲವೂ ಸರಿ ಇದೆ. ಹೋಗು, ನೀರು ತುಂಬಿಕೊಂಡು ಬಾ. ಕೆಲಸ ನಿಂತರೆ ಊಟವೂ ನಿಲ್ಲುತ್ತೆ. ಆದರೆ ರಾಹುಲ್ ಕಣ್ಣು ತುಂಬಿಕೊಂಡಿತು. ಅಮ್ಮ, ನನ್ನ ಅಪ್ಪ ನನ್ನನ್ನು ಪ್ರೀತಿ ಮಾಡೋದಿಲ್ವಾ? ಸಾವಿತ್ರಿ ನಗಲು ಪ್ರಯತ್ನಿಸಿದಳು. ಆ ನಗು ಒಡೆದು ಹೋಯಿತು. ಮಾಡ್ತಿರ್ಬೋದು ಕಂದ, ಆದರೆ ಕೆಲವರಿಗೆ ನಿಜವಾದ ಪ್ರೀತಿ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಜನಸಮೂಹ ಸಂಪೂರ್ಣ ಮೌನವಾಗಿತ್ತು. ಕೆಲವರು ತಲೆ ತಗ್ಗಿಸಿಕೊಂಡರು. ಅವರ ಕಣ್ಣುಗಳು ತುಂಬಿದ್ದವು. ಅಷ್ಟರಲ್ಲಿ ರಿಯಾ ವ್ಯಂಗ್ಯವಾಗಿ ಹೇಳಿದಳು, ಸಾವಿತ್ರಿ, ನೀನು ಬಯಸಿದ್ರೆ ನಾನು ಸ್ವಲ್ಪ ಹಣ ಕೊಡ್ತೀನಿ. ದಯೆ ತೋರೋದು ಒಂದು ಪುಣ್ಯವೇ ಅಲ್ವಾ? ಹೇಳು, ಎಷ್ಟು ಬೇಕು? 10,000, 20,000? ಜನಸಮೂಹ ಗುಸುಗುಟ್ಟಿತು. ಇದು ಯಾವ ರೀತಿಯ ಅಹಂಕಾರ? ಸಾವಿತ್ರಿ ಕಣ್ಣು ಮಿಟುಕಿಸದೆ ರಿಯಾಳ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳಿದಳು, ನಾನು ಭಿಕ್ಷೆ ತೆಗೆದುಕೊಳ್ಳಲ್ಲ, ನಾನು ದುಡಿದು ಬದುಕುತ್ತೇನೆ. ರಿಯಾ ನಗುತ್ತಾ ಹೇಳಿದಳು, ಚಹಾ ಮಾರಾಟ ಮಾಡಿ ಜೀವನ ಕಟ್ತೀಯಾ? ಸಾವಿತ್ರಿ ಶಾಂತವಾಗಿ ಉತ್ತರಿಸಿದಳು, ಜೀವನ ಹಣದಿಂದ ಕಟ್ಟೋದಿಲ್ಲ, ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಕಟ್ಟುತ್ತೇವೆ. ಅಮನ್ ನಿಧಾನವಾಗಿ ಹೇಳಿದನು, ಸಾವಿತ್ರಿ, ನಿನಗೆ ಸಹಾಯ ಬೇಕಾದ್ರೆ? ಸಾವಿತ್ರಿ ತಕ್ಷಣವೇ ಅವನ ಮಾತು ನಿಲ್ಲಿಸಿದಳು. ಸಹಾಯ? ಮರೆತು ಬಿಟ್ಟಿ ಅಮನ್, ಒಮ್ಮೆ ನೀನೇ ಹೇಳಿದ್ದೆ, ನೀನು ಜೊತೆ ಇದ್ರೆ ನನಗೆ ಯಾವ ಭಯವೂ ಇಲ್ಲ ಅಂತ. ಇಂದು ನೋಡು, ನಾನೊಬ್ಬಳೇ ಇದ್ದೀನಿ, ಆದರೂ ಮುರಿದಿಲ್ಲ.
ನನ್ನ ಬಳಿ ಎಲ್ಲವೂ ಇದೆ, ಆದರೆ ನಿನ್ನ ಕಣ್ಣಲ್ಲಿ ಶಾಂತಿ ಇಲ್ಲ. ಅಮನ್ ಕಣ್ಣಲ್ಲಿ ನೀರು ತುಂಬಿತು. ಅಷ್ಟರಲ್ಲಿ ರಾಹುಲ್ ಅಚಾನಕ್ ಅವನ ಬಳಿಗೆ ಹೋಗಿ ಕೇಳಿದನು, ನೀವು ನನ್ನನ್ನು ಒಮ್ಮೆಯಾದರೂ ಮಡಿಲಲ್ಲಿ ಎತ್ತಿಕೊಂಡ್ರಾ? ನನ್ನನ್ನು ಶಾಲೆಗೆ ಬಿಟ್ರಾ? ನನ್ನ ಜೊತೆ ಆಟ ಆಡಿದ್ರಾ? ಅಮನ್ ಬಳಿ ಉತ್ತರವೇ ಇರಲಿಲ್ಲ. ಆ ಗುಂಪಿನಿಂದ ಒಬ್ಬ ವೃದ್ಧ ನಿಧಾನವಾಗಿ ಹೇಳಿದನು, ಮಗನೇ, ಅಪ್ಪನಾಗೋದು ಸುಲಭ, ಆದರೆ ಅಪ್ಪನಾಗಲು ಧೈರ್ಯ ಬೇಕು. ಅಮನ್ನ ಕಾಲುಗಳು ನಡುಗಿದವು. ರಿಯಾ ಅವನ ಕೈ ಹಿಡಿದು ಕೋಪದಿಂದ ಹೇಳಿದಳು, ಬಿಡು ಅಮನ್, ಸಾಕು ಇದೆಲ್ಲ. ಅಮನ್ ಹೊರಟನು. ಅಷ್ಟರಲ್ಲಿ ರಾಹುಲ್ ಜೋರಾಗಿ ಕಿರುಚಿದನು, ಅಪ್ಪ, ಒಮ್ಮೆ ನನ್ನನ್ನು ಅಪ್ಪಿಕೊಳ್ಳಿ, ಒಮ್ಮೆ ಮಾತ್ರ. ಪೂರ್ಣ ರಸ್ತೆ ಕೇಳಿಸಿತು. ಸಾವಿತ್ರಿಯ ಹೃದಯ ಒಡೆದು ಹೋಯಿತು. ಉಸಿರು ಸಿಕ್ಕದೆ ಹೋಯಿತು. ಅಮನ್ ನಿಂತು ಹಿಂದಕ್ಕೆ ನೋಡಿದನು. ರಾಹುಲ್ ಕಣ್ಣೀರು ಒರೆಸಿಕೊಂಡು ಓಡಿ ಬಂದು ಅವನನ್ನು ಅಪ್ಪಿಕೊಂಡನು. ನಾನು ತುಂಬ ವರ್ಷಗಳಿಂದ ನಿಮ್ಮನ್ನು ಕಾಯ್ತಾ ಇದ್ದೆ ಅಪ್ಪ. ಜನಸಮೂಹ ಸ್ತಬ್ಧವಾಯಿತು. ಅಷ್ಟರಲ್ಲಿ ರಿಯಾ ಜೋರಾಗಿ ಕೂಗಿದಳು, ಅಮನ್, ನೀನಿವನನ್ನು ಅಪ್ಪಿಕೊಂಡ್ರೆ ಹಿಂದೆ ನೋಡದೆ ಈ ಕ್ಷಣದಲ್ಲೇ ನಿನ್ನನ್ನು ಬಿಟ್ಟು ಹೋಗ್ತೀನಿ. ನಿನ್ನ ಬಳಿರುವ ಎಲ್ಲವನ್ನು ಕಿತ್ತುಕೊಳ್ತೀನಿ. ಅಮನ್ ಕಣ್ಣಲ್ಲಿ ಭಯ ತುಂಬಿತು. ನಡುಗುವ ತುಟಿಗಳಿಂದ ಹೇಳಿದನು, ರಾಹುಲ್, ನಾನು. ನಿಧಾನವಾಗಿ ಅವನು ರಾಹುಲ್ನ ಚಿಕ್ಕ ಕೈ ತೆಗೆದು ಹಾಕಿದ. ಹಿಂದೆ ನೋಡದೆ ನಡೆಯತೊಡಗಿದ. ರಾಹುಲ್ ನೆಲಕ್ಕೆ ಕುಸಿದು ಜೋರಾಗಿ ಅಳತೊಡಗಿದ. ಅಮ್ಮ, ನನ್ನ ಅಪ್ಪ ಮತ್ತೆ ನನ್ನನ್ನು ಬಿಟ್ಟು ಹೋದರು. ಸಾವಿತ್ರಿ ಅವನ ಬಳಿ ಕುಳಿತು ಅವನನ್ನು ಎದೆಗೆ ಅಪ್ಪಿಕೊಂಡಳು. ತಾನು ಜೋರಾಗಿ ಅತ್ತಳು. ಪೂರ್ಣ ರಸ್ತೆ ಹತ್ತು ಬಿಟ್ಟಿತು. ಪಾದಾಚಾರಿ ಮಾರ್ಗದಲ್ಲಿ ಸಂಪೂರ್ಣ ಮೌನ. ರಾಹುಲ್ ಸಾವಿತ್ರಿಯ ಮಡಿಲಲ್ಲಿ ಮುಖ ಮುಚ್ಚಿಕೊಂಡು ಅಳುತ್ತಿದ್ದ. ಸಾವಿತ್ರಿಯ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಆದರೂ ಅವಳು ಮಗನ ತಲೆಯ ಮೇಲೆ ಕೈ ಸವರುತ್ತಲೇ ಇದ್ದಳು. ಸಾಕು ಕಂದ, ಎಲ್ಲವೂ ಒಳ್ಳೆಯದಾಗುತ್ತೆ, ಅಳ್ಬೇಡ. ಜನರು ಮೌನವಾಗಿ ನಿಂತಿದ್ದರು. ಹೃದಯಗಳ ಮೇಲೆ ಭಾರವಾದ ಕಲ್ಲಿಟ್ಟಂತೆ. ಚಹಾದ ಚಿಕ್ಕ ಕಪ್ಗಳಿಂದ ಏರುತ್ತಿದ್ದ ಬಿಸಿ ಆವಿಯು ಈಗ ದುಃಖದ ಮಂಜಾಗಿ ಬದಲಾಗಿತ್ತು. ಇತ್ತ ಅಮನ್ ಮತ್ತು ರಿಯಾ ಕಾರಿನ ಬಳಿಗೆ ತಲುಪಿದ್ದರು. ಅಮನ್ ಮತ್ತೆ ಮತ್ತೆ ಹಿಂದಕ್ಕೆ ನೋಡಲು ಪ್ರಯತ್ನಿಸಿದ. ರಿಯಾ ಕೋಪದಿಂದ ಹೇಳಿದಳು, ಇನ್ನೊಮ್ಮೆ ಹಿಂದೆ ನೋಡಿದ್ರೆ ಎಲ್ಲವೂ ಮುಗಿದಂತೆ. ನೀನು ನಾನಿಲ್ಲದೆ ಏನೂ ಅಲ್ಲ. ಅಮನ್ ಕಾರಿನಲ್ಲಿ ಕುಳಿತನು. ಕಾರು ನಿಧಾನವಾಗಿ ಮುಂದೆ ಸಾಗಿತು. ಆದರೆ ಅವನ ಎದೆಯಲ್ಲಿ ಏನೋ ಭಾರಿಯಾಗಿ ಒಡೆದು ಹೋಯಿತು. ಅಣೆಕಟ್ಟು ಒಡೆದಂತಿತ್ತು. ಕಾರಿನೊಳಗೆ ಅಮನ್ ಉಸಿರಾಟ ಭಾರವಾಗಿತ್ತು. ರಿಯಾ, ಅವನು ನನ್ನ ಮಗ. ರಿಯಾ ನಕ್ಕಳು. ಆ ನಗುವಿನಲ್ಲಿ ವಿಷವಿತ್ತು. ಮಗನ? ಮಗ ಅಂದರೆ ಅವರ ಜೊತೆ ಬದುಕಬೇಕು. ಇವತ್ತು ಅವನು ಕೇವಲ ಒಂದು ಭಾರ. ಮತ್ತೊಂದು ಮಾತು, ನೀನು ಮತ್ತೆ ಅವರನ್ನು ಭೇಟಿಯಾಗಲು ಪ್ರಯತ್ನಿಸಿದರೆ ನಿನ್ನ ಅಂಗಡಿಗಳು, ಕಾರುಗಳು, ಬಿಸ್ನೆಸ್ ಎಲ್ಲವನ್ನೂ ನನ್ನ ಹೆಸರಿಗೆ ಮಾಡಿಸಿಕೊಳ್ಳುತ್ತೇನೆ. ಅರ್ಥ ಆಯ್ತಾ? ಅಮನ್ ಕಲ್ಲಿನಂತೆ ನಿಂತು ಹೋದ. ಕಣ್ಣು ತುಂಬಿ ಬಂತು. ಆದರೆ ಏನೂ ಹೇಳಲಾರದೆ ಉಳಿದ. ಹಣ, ಮಹತ್ವಾಕಾಂಕ್ಷೆ ಮತ್ತು ಆಸೆಯ ನಡುವೆ ಅವನು ಸಂಪೂರ್ಣ ಸೋತಿದ್ದ. ಮತ್ತೆ ಪಾದಾಚಾರಿ ಮಾರ್ಗದ ಬಳಿ ಸಾವಿತ್ರಿ ಕಣ್ಣೀರು ಒರೆಸಿಕೊಂಡು ತನ್ನನ್ನು ತಾನೇ ಸಂಭಾಳಿಸಿಕೊಂಡಳು. ರಾಹುಲ್, ಬಾ, ಕೆಲಸ ಶುರು ಮಾಡೋಣ. ರಾಹುಲ್ ಆಶ್ಚರ್ಯದಿಂದ ಹೇಳಿದನು. ಅಮ್ಮ, ನೀನು ಸರಿಯಾಗಿ ಅಳಲೂ ಇಲ್ಲ ಅಲ್ವಾ? ಸಾವಿತ್ರಿ ಆಳವಾಗಿ ಉಸಿರು ತೆಗೆದುಕೊಂಡಳು. ಕಂದ, ಅಳೋದ್ರಿಂದ ಹೊಟ್ಟೆ ತುಂಬಲ್ಲ. ಒಂದು ಮಾತು ನೆನಪಿಟ್ಟುಕೋ, ದೇವರು ಏನನ್ನಾದರೂ ತೆಗೆದುಕೊಂಡ್ರೆ ಅದನ್ನು ಬೇರೆ ರೂಪದಲ್ಲಿ ಮರಳಿ ಕೊಡುತ್ತಾನೆ. ಜನಸಮೂಹದಿಂದ ಒಬ್ಬ ವೃದ್ಧ ಮಹಿಳೆ ಮುಂದೆ ಬಂದು ಸಾವಿತ್ರಿಯ ಕೈ ಹಿಡಿದು ಹೇಳಿದಳು, ಮಗಳೇ, ನೀನು ತುಂಬ ಸಹಿಸಿದ್ಯಾ. ನಿನ್ನ ಗಂಡನಿಗೆ ಇಂದು ಬುದ್ಧಿ ಬಂದಿಲ್ಲ ಅಂದರೆ ನಾಳೆ ದೇವರವನಿಗೆ ತೋರಿಸ್ತಾನೆ. ನೀನು ತುಂಬ ಧೈರ್ಯವಂತಳು. ಜನರು ಜೋರಾಗಿ ಚಪ್ಪಾಳೆಗಳನ್ನು ತಟ್ಟಿದರು. ಕೆಲವರು ರಾಹುಲ್ನ ತಲೆಯ ಮೇಲೆ ಕೈ ಇಟ್ಟು ಧೈರ್ಯ ಹೇಳಿದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಚಹಾ ಗಾಡಿಯ ಬಳಿ ಬಂದನು. ಸೂಟು ಧರಿಸಿದ್ದ, ಆದರೆ ಕಣ್ಣುಗಳಲ್ಲಿ ಮಾನವೀಯತೆ ತುಂಬಿತ್ತು. ಅವನು ಹೇಳಿದನು, ಅಕ್ಕ, ನಿಮ್ಮ ಚಹಾ ಅದ್ಭುತವಾಗಿದೆ. ನಾನು ಪ್ರತಿದಿನ ಇಲ್ಲಿಂದ ಚಹಾ ಕುಡಿಯುತ್ತೇನೆ. ನೀವು ದಿನಕ್ಕೆ ಎಷ್ಟು ಆರ್ಡರ್ ತಯಾರಿಸ್ಬೋದು? ಸಾವಿತ್ರಿ ಅಚ್ಚರಿಯಿಂದ ಹೇಳಿದಳು. ನಾನು ಎಷ್ಟು ಬೇಕಾದರೂ ಮಾಡ್ಬೋದು ಸರ್. ಆ ವ್ಯಕ್ತಿ ನಗುತ್ತಾ ಹೇಳಿದನು, ನಾನು ಹತ್ತಿರದ ದೊಡ್ಡ ಕಾರ್ಖಾನೆಯ ಮಾಲೀಕ. ಪ್ರತಿದಿನ 200 ಕೆಲಸಗಾರರಿಗೆ ಚಹಾ ಬೇಕು. ಇಂದಿನಿಂದ ಆರ್ಡರ್ ಪಕ್ಕಾ ಅಂತ ಅರ್ಥ ಮಾಡಿಕೊಳ್ಳಿ. ಜನಸಮೂಹ ಚಪ್ಪಾಳೆಯಿಂದ ಮೊಳಗಿತು. ರಾಹುಲ್ ಖುಷಿಯಿಂದ ಹಾರಿದನು. ಅಮ್ಮ, ಈಗ ನಾವು ಅಂಗಡಿ ಮಾಡ್ಬೋದು. ಸಾವಿತ್ರಿಯ ಕಣ್ಣುಗಳು ಹೊಳೆದವು. ಹೌದು ಕಂದ, ಈಗ ದೇವರು ಬಾಗಿಲು ತೆರೆದಿದ್ದಾನೆ. ಆದರೆ ಕಥೆಯ ಬಿರುಗಾಳಿ ಇಲ್ಲಿ ಮುಗಿಯಲಿಲ್ಲ. ಅಷ್ಟರಲ್ಲಿ ಹಿಂದಿನಿಂದ ಜೋರಾಗಿ ಕೂಗು ಕೇಳಿ ಬಂತು. ಸಾವಿತ್ರಿ, ಬೇಗ ಬನ್ನಿ. ಒಬ್ಬ ಓಡುತ್ತಾ ಬಂದು ಹೇಳಿದನು. ಅಮನ್ ಮತ್ತು ರಿಯಾ ಹೋಗಿದ್ದ ಕಾರಿಗೆ ಅಪಘಾತವಾಗಿದೆ. ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಸ್ಥಿತಿ ಗಂಭೀರವಾಗಿದೆ. ಜನರು ಓಡತೊಡಗಿದರು.
ಸಾವಿತ್ರಿ ಮತ್ತು ರಾಹುಲ್ ಕೂಡ ಅದೇ ದಿಕ್ಕಿಗೆ ಓಡಿದರು. ರಸ್ತೆಯಲ್ಲಿ ಭಾರೀ ಗುಂಪಿತ್ತು. ರಕ್ತ ಹರಿದಿತ್ತು. ಕಾರು ಸಂಪೂರ್ಣ ನಾಶವಾಗಿತ್ತು. ಅಮನ್ ನೆಲದ ಮೇಲೆ ಬಿದ್ದಿದ್ದ. ಉಸಿರು ತುಂಡು ತುಂಡಾಗಿ ಬರುತ್ತಿತ್ತು. ಕಣ್ಣುಗಳಲ್ಲಿ ನೋವು ಮತ್ತು ಪಶ್ಚಾತ್ತಾಪ. ರಿಯಾ ಪ್ರಜ್ಞೆ ತಪ್ಪಿದ್ದಳು. ಅಮನ್ ಸಾವಿತ್ರಿ ಮತ್ತು ರಾಹುಲ್ನನ್ನ ನೋಡುತ್ತಿದ್ದಂತೆ ಅವನ ಕಣ್ಣುಗಳಿಂದ ಕಣ್ಣೀರು ಜಾರಿತು. ಸಾವಿತ್ರಿ, ದೇವರು ನನ್ನ ಶಿಕ್ಷೆ ಇವತ್ತೇ ಕೊಟ್ಟಿದ್ದಾನೆ. ನಿನ್ನನ್ನು, ನನ್ನ ಮಗನನ್ನು ಬಿಟ್ಟು ನಾನು ಪಾಪ ಮಾಡಿದೆ. ನನ್ನನ್ನು ಕ್ಷಮಿಸು. ರಾಹುಲ್ ಅವನ ಬಳಿ ಮೊನಕಾಲು ಹಾಕಿ ಕುಳಿತನು. ಅಪ್ಪ, ಎದ್ದೇಳಿ ಅಪ್ಪ, ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ. ನೀವು ಹುಷಾರಾಗಿ. ಅಮನ್ ನಡುಗುವ ಕೈಯಿಂದ ರಾಹುಲ್ನ ಮುಖ ಮುಟ್ಟಿದನು. ಇಂದು ನನಗೆ ಅರ್ಥವಾಯಿತು. ನನ್ನ ಬಳಿ ಎಲ್ಲವೂ ಇತ್ತು, ಆದರೆ ನಿಜವಾದ ಸಂತೋಷ ನಿಮ್ಮಿಬ್ಬರಲ್ಲೇ ಇತ್ತು. ಸಾವಿತ್ರಿ ಕಣ್ಣುಗಳು ತುಂಬಿಕೊಂಡವು. ಅಮನ್, ದೇವರು ಎಲ್ಲರಿಗೂ ಎರಡನೇ ಅವಕಾಶ ಕೊಡುತ್ತಾನೆ. ನೀನು ಚೆನ್ನಾಗಾಗ್ತೀಯ. ನಾವೆಲ್ಲರೂ ಸೇರಿ ಹೊಸ ಆರಂಭ ಮಾಡೋಣ. ಅಮನ್ ಅಳುತ್ತಾ ಕೇಳಿದನು. ನನಗೆ ಇನ್ನೂ ನಿನ್ನ ಜೀವನದಲ್ಲಿ ಜಾಗ ಇದೆಯಾ? ಸಾವಿತ್ರಿ ಅವನ ಕೈ ಹಿಡಿದಳು. ಮನುಷ್ಯ ಮುರಿದಾಗಲೇ ಮನೆಯ ಮೌಲ್ಯ ಗೊತ್ತಾಗುತ್ತದೆ. ಜನಸಮೂಹ ಭಾವುಕರಾಯಿತು. ಆದರೆ ಅಷ್ಟರಲ್ಲಿ ಡಾಕ್ಟರ್ಗಳ ಧ್ವನಿ ಕೇಳಿ ಬಂತು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಬೇಕು. ಸ್ಥಿತಿ ತುಂಬ ನಾಜೂಕಾಗಿದೆ. ಅಮನ್ನನ್ನ ಸ್ಟ್ರೆಚರ್ ಮೇಲೆ ಇಡಲಾಯಿತು. ಸಾವಿತ್ರಿ ನಿರಂತರ ಪ್ರಾರ್ಥಿಸುತ್ತಿದ್ದಳು. ದೇವ್ರೆ, ನನ್ನ ಮಗನ ತಂದೆಯನ್ನು ಉಳಿಸು. ರಾಹುಲ್ ಅವಳ ಕೈ ಹಿಡಿದು ಅಳುತ್ತಿದ್ದ. ಆಂಬ್ಯುಲೆನ್ಸ್ ಬಾಗಿಲು ಮುಚ್ಚುವ ಮೊದಲು ಅಮನ್ ನಿಧಾನವಾಗಿ ಕೇಳಿದನು. ನಾನು ಬದುಕಿದ್ರೆ ನಿನ್ನನ್ನು ಮತ್ತೆ ಎಂದಿಗೂ ಅಳಿಸಲ್ಲ ಸಾವಿತ್ರಿ. ಅವನ ಕಣ್ಣುಗಳು ಮುಚ್ಚಿಕೊಂಡವು. ಆಂಬ್ಯುಲೆನ್ಸ್ ಸೈರನ್ ಶಬ್ದದೊಂದಿಗೆ ಆಸ್ಪತ್ರೆಯತ್ತ ಧಾವಿಸಿತು. ಸಾವಿತ್ರಿ ಪಾದಾಚಾರಿ ಮಾರ್ಗದಲ್ಲಿ ನಿಂತು ಆಕಾಶದತ್ತ ನೋಡಿದಳು. ದೇವ್ರೆ, ಒಂದೇ ಒಂದು ಅವಕಾಶ ಕೊಡು. ಆಸ್ಪತ್ರೆ ಗೇಟ್ ಬಳಿ ಆಂಬ್ಯುಲೆನ್ಸ್ ನಿಂತಿತು. ಡಾಕ್ಟರ್ಸ್ಗಳು, ನರ್ಸ್ಗಳು ಓಡಿದರು. ಅಮನ್ ದೇಹದಿಂದ ನಿರಂತರ ರಕ್ತ ಹರಿಯುತ್ತಿತ್ತು. ಉಸಿರು ಅಸ್ಥಿರವಾಗಿತ್ತು. ಸಾವಿತ್ರಿ ಮತ್ತು ರಾಹುಲ್ ಓಡಿ ಒಳಗೆ ಬಂದರು. ಕಣ್ಣುಗಳಲ್ಲಿ ಭಯ. ಕೈಗಳು ನಡುಗುತ್ತಿದ್ದವು. ಡಾಕ್ಟರ್ ಹೇಳಿದರು, ಸ್ಥಿತಿ ತುಂಬ ಗಂಭೀರವಾಗಿದೆ. ತಕ್ಷಣ ಓ ನೆಗೆಟಿವ್ ರಕ್ತ ಬೇಕು. ರಾಹುಲ್ ಅಂಜಿ ಕೇಳಿದನು, ಡಾಕ್ಟರ್ ಅಂಕಲ್, ನನ್ನ ಅಪ್ಪ ಬದುಕ್ತಾರಾ? ಡಾಕ್ಟರ್ ಆಳವಾಗಿ ಉಸಿರು ಬಿಟ್ಟು ಹೇಳಿದರು, ನಾವು ಪ್ರಯತ್ನ ಮಾಡ್ತೀವಿ ಪುಟ್ಟ, ಆದರೆ ದೇವರ ಮೇಲೂ ನಂಬಿಕೆ ಇರಬೇಕು. ಸಾವಿತ್ರಿ ಮೌನವಾಗಿ ನಿಂತಿದ್ದಳು. ಕಣ್ಣುಗಳು ಒಣಗಿದ್ದವು, ಆದರೆ ಒಳಗೆ ಬಿರುಗಾಳಿ. ನನ್ನನ್ನು ಬಿಟ್ಟು ಹೋದವನಿಗಾಗಿ ನಾನು ಯಾಕೆ ಪ್ರಾರ್ಥಿಸ್ತಿದ್ದೇನೆ? ಆದರೆ ಉತ್ತರ ಸ್ಪಷ್ಟವಾಗಿತ್ತು. ನಿಜವಾದ ಪ್ರೀತಿ ದ್ವೇಷಕ್ಕೆ ಬದಲಾಗಿ ಕರುಣೆಯನ್ನು ಕೊಡುತ್ತದೆ. ಅಷ್ಟರಲ್ಲಿ 4 ಪೊಲೀಸರು ರಿಯಾಳನ್ನ ಸ್ಟ್ರೆಚರ್ನಲ್ಲಿ ತಂದರು. ಅವಳು ಸ್ವಲ್ಪ ಹುಷಾರಾಗಿದ್ದಳು. ಅವಳು ಸಾವಿತ್ರಿಯನ್ನ ನೋಡಿ ಹೇಳಿದಳು, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ಸಾವಿತ್ರಿ ಶಾಂತವಾಗಿ ಉತ್ತರಿಸಿದಳು, ಅಮನ್ ನಮಗೆ ಕೇವಲ ಗಂಡನಲ್ಲ, ಅವನು ನನ್ನ ಮಗನ ತಂದೆ ಕೂಡ. ನಾವವನನ್ನು ಹೀಗೆ ಬಿಟ್ಟು ಬಿಡಲಾರೆವು. ರಿಯಾಳ ಕಣ್ಣುಗಳು ತೇವಗೊಂಡವು. ಸಾವಿತ್ರಿ, ನಿಜ ಹೇಳಬೇಕಂದ್ರೆ ನಾನು ಅಮನ್ನನ್ನು ಪ್ರೀತಿಸಲಿಲ್ಲ. ಅವನಿಗೆ ನನ್ನ ಹಣದ ಆಸೆ ತೋರಿಸಿ ನನ್ನವನನ್ನಾಗಿಸಿದೆ. ಅವನು ಅಷ್ಟೇ, ಕೇವಲ ನನ್ನ ಹಣವನ್ನು ಮಾತ್ರ ಪ್ರೀತಿಸಿದ, ನನ್ನನ್ನಲ್ಲ. ನಾನವನ ಜೀವನಕ್ಕೆ ವಿಷ ಮಾತ್ರ ತುಂಬಿದೆ. ಸಾವಿತ್ರಿ ಅಷ್ಟೇ ಹೇಳಿದಳು. ಪ್ರೀತಿ ಹಣದಿಂದಲ್ಲ, ಹೃದಯದಿಂದ ಕಟ್ಟಬೇಕು. ಅದರಲ್ಲೇ ಮನುಷ್ಯನ ನಿಜವಾದ ಗೆಲುವಿದೆ. ರಿಯಾ ಅಳುತ್ತಾ ಹೇಳಿದಳು, ದೇವರು ಅವಕಾಶ ಕೊಟ್ಟರೆ ಅಮನ್ನನ್ನು ಬಿಟ್ಟು ಬಿಡಬೇಡ. ಅವನು ಕೆಟ್ಟವನಲ್ಲ, ತಪ್ಪು ದಾರಿಯನ್ನು ಆಯ್ದುಕೊಂಡಿದ್ದ. ಆಪರೇಷನ್ ಥಿಯೇಟರ್ ಹೊರಗೆ ದೀರ್ಘ ರಾತ್ರಿಯಂತೆ ಕಾಯುವಿಕೆ ಶುರುವಾಯಿತು. ಸಾವಿತ್ರಿ ಕೈ ಜೋಡಿಸಿ ಪ್ರಾರ್ಥಿಸಿದಳು, ದೇವ್ರೆ, ನಾನು ತಪ್ಪಿದ್ದರೆ ನನಗೆ ಶಿಕ್ಷೆ ಕೊಡು, ಆದರೆ ನನ್ನ ಮಗನಿಂದ ಅವನ ತಂದೆಯನ್ನು ಕಸಿದುಕೊಳ್ಬೇಡ. 3 ಗಂಟೆಗಳ ನಂತರ ಡಾಕ್ಟರ್ ಹೊರಬಂದರು. ಇನ್ನೂ ರಕ್ತ ಬೇಕು. 20 ನಿಮಿಷಗಳಲ್ಲಿ ಸಿಗದಿದ್ದರೆ ಅವನನ್ನು ಉಳಿಸಲು ಸಾಧ್ಯವಾಗದಿರಬಹುದು. ಸಾವಿತ್ರಿ ತಕ್ಷಣ ಹೇಳಿದಳು, ನನ್ನ ರಕ್ತ ತೆಗೆದುಕೊಳ್ಳಿ. ಪರೀಕ್ಷೆ ಆಯಿತು. ಸಾವಿತ್ರಿಯ ರಕ್ತ ಓ ನೆಗೆಟಿವ್ ಆಗಿತ್ತು. ಪೂರ್ಣ ಹೊಂದಾಣಿಕೆ ಇತ್ತು. ಡಾಕ್ಟರ್ ಹೇಳಿದರು, ನಿಮ್ಮ ರಕ್ತದಿಂದ ಅವನ ಪ್ರಾಣ ಉಳಿಯಬಹುದು. ರಾಹುಲ್ ಅವಳ ಕೈ ಹಿಡಿದು ಹೇಳಿದನು, ಅಮ್ಮ, ಅಪ್ಪನನ್ನು ಉಳಿಸು. ಸಾವಿತ್ರಿ ನಗುತ್ತಾ ಹೇಳಿದಳು, ಕಂದ, ಇದೇ ಕುಟುಂಬ. ಒಬ್ಬನ ಶಕ್ತಿ ಮುಗಿದಾಗ ಇನ್ನೊಬ್ಬನು ಅವನ ಆಸರೆಯಾಗುತ್ತಾನೆ. ರಕ್ತ ವರ್ಗಾವಣೆ ಶುರುವಾಯಿತು. ಸಾವಿತ್ರಿ ದುರ್ಬಲಳಾದಳು, ಆದರೆ ಮುಖದಲ್ಲಿ ವಿಚಿತ್ರ ತೃಪ್ತಿ. ಅವಳು ತನ್ನ ದೊಡ್ಡ ಯುದ್ಧವನ್ನು ಗೆಲ್ಲುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೊರಬಂದರು. ಆಪರೇಷನ್ ಸಕ್ಸಸ್ಫುಲ್. ಪೇಷಂಟ್ ಔಟ್ ಆಫ್ ಡೇಂಜರ್. ಜನಸಮೂಹ ನಿಟ್ಟುಸಿರು ಬಿಟ್ಟಿತು. ರಾಹುಲ್ ಖುಷಿಯಿಂದ ಹಾರಿದನು. ಅಮ್ಮ, ಅಪ್ಪ ಬದುಕಿದ್ದಾರೆ.
ಒಳಗೆ ಹೋದಾಗ ಅಮನ್ ಕಣ್ಣು ತೆರೆದನು. ರಾಹುಲ್ನನ್ನ ನೋಡಿ ಅಳತೊಡಗಿದನು. ಮಗು, ನನ್ನನ್ನು ಕ್ಷಮಿಸು. ರಾಹುಲ್ ಅವನನ್ನು ಅಪ್ಪಿಕೊಂಡನು. ಅಪ್ಪ, ನನಗೆ ನಿಮ್ಮ ಪ್ರೀತಿ ಸಾಕು. ಅಮನ್ ಸಾವಿತ್ರಿಯ ಕಡೆ ನೋಡಿದನು. ನೀನು ಮತ್ತೆ ನನ್ನ ಜೀವ ಉಳಿಸಿದೆ. ನಾನದಕ್ಕೆ ಯೋಗ್ಯನಲ್ಲ, ಸಾವಿತ್ರಿ ಹೇಳಿದಳು. ಪ್ರೀತಿಯಲ್ಲಿ ಸೋಲು ಗೆಲುವು ಇಲ್ಲ, ಒಟ್ಟಿಗೆ ನಿಲ್ಲೋದೇ ಮುಖ್ಯ. ಅಮನ್ ಕೇಳಿದನು. ನಾನು ಮತ್ತೆ ಈ ಕುಟುಂಬದ ಭಾಗವಾಗ್ಬೋದಾ? ಸಾವಿತ್ರಿ ಅವನ ಕೈ ಹಿಡಿದಳು. ಇದು ಸಂಸಾರ ಅಮನ್. ಮನೆಯೊಳಗೆ ಜಾಗ ಕೇಳಬೇಕಾಗಿಲ್ಲ, ಅರ್ಥ ಮಾಡಿಕೊಳ್ಬೇಕು. ರಾಹುಲ್ ಇಬ್ಬರ ಕೈಗಳನ್ನು ಒಟ್ಟಿಗೆ ಹಿಡಿದನು. ಕೆಲ ದಿನಗಳ ನಂತರ ಅದೇ ಪಾದಾಚಾರಿ ಮಾರ್ಗದ ಮೇಲೆ ಅದೇ ಚಹಾದ ತಳ್ಳುಗಾಡಿ. ಆದರೆ ಈಗ ಮೂವರು ಒಟ್ಟಿಗೆ. ಸಾವಿತ್ರಿ ಚಹಾ ಮಾಡುತ್ತಿದ್ದಳು. ಅಮನ್ ಗ್ರಾಹಕರಿಗೆ ನೀಡುತ್ತಿದ್ದ. ರಾಹುಲ್ ಆರ್ಡರ್ ಬರೆಯುತ್ತಿದ್ದ. ಒಬ್ಬ ಗ್ರಾಹಕ ಕೇಳಿದನು, ಈ ಅಂಗಡಿಯ ಹೆಸರೇನು? ಅಮನ್ ಬೋರ್ಡ್ ಮೇಲೆ ಬರೆದನು. 2ನೇ ಅವಕಾಶ, ಫ್ಯಾಮಿಲಿ ಟೀ ಪಾಯಿಂಟ್. ಕೆಳಗೆ, ಪ್ರೀತಿಯಲ್ಲಿ ಎಂದಿಗೂ ತಡವಿಲ್ಲ. ರಸ್ತೆ ಚಪ್ಪಾಳೆಗಳಿಂದ ತುಂಬಿತ್ತು. ಸಾವಿತ್ರಿ ಆಕಾಶದತ್ತ ನೋಡಿ ಹೇಳಿದಳು, ಧನ್ಯವಾದಗಳು ದೇವ್ರೆ, ನನ್ನ ಪರಿಶ್ರಮಕ್ಕೆ ನ್ಯಾಯ ಕೊಟ್ಟಿದ್ಯಾ. ಆ ದಿನ ಜೀವನವೇ ಸಾಬೀತು ಮಾಡಿತು. ಹಣಕ್ಕಿಂತ ಹೃದಯ ದೊಡ್ಡದು. ಹಣ ಬಹಳಷ್ಟು ಖರೀದಿಸಬಹುದು, ಆದರೆ ಕುಟುಂಬವನ್ನಲ್ಲ. ಸ್ನೇಹಿತರೆ, ಈ ಘಟನೆಗೆ ಇಡೀ ಜಗತ್ತು ಸಾಕ್ಷಿಯಾದಾಗ ಎಲ್ಲರೂ ಒಂದೇ ಒಂದು ವಿಷಯವನ್ನು ಅರಿತುಕೊಂಡರು. ಹಣದಿಂದ ಖರೀದಿಸಿದ ಸಂಬಂಧಗಳು ಎಂದಿಗೂ ನಿಜವಾದ ಸಂತೋಷ ನೀಡೋದಿಲ್ಲ. ಆದರೆ ಪ್ರೀತಿ ಮತ್ತು ಗೌರವದಿಂದ ಕಟ್ಟಿದ ಸಂಬಂಧಗಳು ಜೀವನವನ್ನೇ ಬದಲಿಸಿ ಬಿಡುತ್ತವೆ. ಒಂದನ್ನು ನೆನಪಿಟ್ಟುಕೊಳ್ಳಿ, ಯಾರನ್ನು ಅವರ ಪರಿಸ್ಥಿತಿಗಳ ಆಧಾರದಲ್ಲಿ ಅಳೆಯಬೇಡಿ. ಯಾಕಂದರೆ ಇಂದಿನ ಪಾದಾಚಾರಿ ಮಾರ್ಗವೇ ನಾಳೆ ಅತ್ಯಂತ ದೊಡ್ಡ ಉದಾಹರಣೆಯಾಗಬಹುದು. ಈ ಕಥೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ, ನಿಮ್ಮ ಕಣ್ಣುಗಳು ತೇವವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಮನದ ಮಾತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವಿಂತಹ ಸತ್ಯಸಂಧ ಹೃದಯ ಸ್ಪರ್ಶಿ ಕಥೆಗಳನ್ನು ನಿಮ್ಮ ಹೃದಯದವರೆಗೂ ತಲುಪಿಸುತ್ತಲೇ ಇರುತ್ತೇವೆ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.